ಎಕ್ಸಸೈಸ್ 10.1 ಸೆಕೆಂಡ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಟ್ರಯಾಂಗುಲರ್ ಸೈಡ್ ವಾಲ್ಸ್ ಆಫ್ ಎ ಫ್ಲೈಓವರ್ ಹ್ಯಾವ್ ಬಿನ್ ಯೂಸ್ಡ್ ಫಾರ್ ಅಡ್ವರ್ಟೈಸ್ಮೆಂಟ್. ಓಕೆ, ಈಗ ನೀವು ನೋಡ್ರೆ, ಈಗ ಇಲ್ಲೊಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ. ಈ ವಾಲ್ ನ ಅವರು ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡ್ತಾರೆ. ಇಲ್ಲೆಲ್ಲ ಏನ್ ಮಾಡ್ತಾ ಇರೋ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಅಂದ್ರೆ ಲೈಕ್ ಈಗ ಯಾವ್ದಾರ ಒಂದು ಸೋಪ್ ಅಡ್ವರ್ಟೈಸ್ಮೆಂಟ್ ಅದ್ರ ಬೋರ್ಡ್ ನ ಹಾಕ್ಬಿಟ್ಟು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಯೂಸ್ ಮಾಡ್ಕೊಂತಿದ್ದಾರೆ. ಓಕೆ, ಆಮೇಲೆ ಈಗ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸೈಡ್ಸ್ ಆಫ್ ದ ವಾಲ್ಸ್ ಆರ್ 122 ಮೀಟರ್, 22 ಮೀಟರ್ ಅಂಡ್ 120 ಮೀಟರ್. ಓಕೆ, ಇದರ ಸೈಡ್ ಕೊಟ್ಟಿದ್ದಾರೆ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಅರ್ನಿಂಗ್ ಆಫ್ ರುಪೀಸ್ 5,000 ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್. ಒಂದು ವರ್ಷಕ್ಕೆ 1 ಮೀಟರ್ ಸ್ಕ್ವೇರ್ ಗೆ 5,000 ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಏನ್ ಮಾಡಿದ್ದಾರೆ, ಒಂದ್ ಕಂಪ್ನಿ ಬಂದ್ಬಿಟ್ಟು ಹೈಯರ್ ಮಾಡಿದೆ. ಕಂಪ್ನಿ ಹೈಯರ್ ಒನ್ ಆಫ್ ಇಟ್ಸ್ ವಾಲ್ ಫಾರ್ 3 months. ಹೌ ಮಚ್ ರೆಂಟ್ ಡಿಡ್ ಇಟ್ ಪೇ? ಓಕೆ, ಇಲ್ಲಿ ಇದೊಂದು ವಾಲ್ ಇದೆ, ಇದೊಂದು ವಾಲ್ ಇದೆ. ಓಕೆ, ಒಂದು ವಾಲ್ ನ ಈ ಎಕ್ಸಾಂಪಲ್ ಅನ್ಕೊಂಡು ಈ ವಾಲ್ ನ ತಗೊಂಡಿದೆ ಅಡ್ವರ್ಟೈಸ್ಮೆಂಟ್ ಗೆ. ಅದು ಎಷ್ಟು ಮಂತ್ಸಿಗೆ? 3 months ತಗೊಂಡಿದೆ. ಓಕೆ, ಸೊ ಅದ್ರ ರೇಟ್ ಎಷ್ಟಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಫಸ್ಟ್ ಏನ್ ಮಾಡೋಣ, ಇದ್ರ ಏರಿಯಾ ಎಷ್ಟಿದೆ ಅಂತ ಕಂಡು ಹಿಡಿದ್ಬಿಡೋಣ. ಆಮೇಲೆ ರೇಟ್ ಕಂಡು ಹಿಡಿಯೋಣ. ಓಕೆ, ಆ ಟ್ರಯಾಂಗಲ್ ಅರ್ಥ ಆಗ್ಲಿ ಅಂತ ಸಪರೇಟ್ ಆಗಿ ಬರೀತೀನಿ. ಇದು 22 ಅಂತ ಕೊಟ್ಟಿದ್ದಾರೆ, ಇದು 120 ಅಂತ ಕೊಟ್ಟಿದ್ದಾರೆ, 122 ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಆಮೇಲೆ ಇದು ಬಂದು ಸಿ ವ್ಯಾಲ್ಯೂ. ಓಕೆ, ಈ ಟ್ರಯಾಂಗಲ್ ನ ನಾನು ಎ ಬಿ ಸಿ ಅಂತ ತಗೊಂತೀನಿ. ಫಸ್ಟ್ ಇದ್ರ ಏರಿಯಾ ಕಂಡು ಹಿಡಿದ್ಬಿಡೋಣ. ಈಗ ಫಸ್ಟ್ ನಾವು ಏನು ಎಸ್ ಕಂಡಿಡಿಬೇಕು. ಎಸ್ ಫಾರ್ಮ್ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಬೈ. ಓಕೆ, ಸೊ ಎಸ್ ಇಸ್ ಈಕ್ವಲ್ ಟು ಏನು? ಎ ವ್ಯಾಲ್ಯೂ ಏನಿದೆ? 122 ಇದೆ. ಓಕೆ, ಬಿ ವ್ಯಾಲ್ಯೂ ಏನಿದೆ? 120 ಇದೆ. ಆಮೇಲೆ ಸಿ ವ್ಯಾಲ್ಯೂ ಏನಿದೆ? 22 ಇದೆ. ಹೋಲ್ ಡಿವೈಡೆಡ್ ಬೈ 2. ಈಗ ಇವ್ರ ಮೂರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಲಿ. ಓಕೆ, ಸೊ ಇಲ್ಲಿ 100 ಅಂತ ತಗೊಳ್ಳೋಣ. 100 ಪ್ಲಸ್ 100 200 ಹಾಕಿ. ಓಕೆ, ಇಲ್ಲಿ 20, ಇಲ್ಲಿ 20, 240, 260, 264 ಆಗುತ್ತೆ. ಟೋಟಲ್ ಆಡ್ ಮಾಡಿದ್ರೆ 264 ಆಗುತ್ತೆ. ಡಿವೈಡೆಡ್ ಬೈ 2. ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ, 2 3 ಜಾ, 2 2 ಜಾ. ಸೊ ಎಸ್ ಇಸ್ ಈಕ್ವಲ್ ಟು ಏನಾಯ್ತು? 132 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ವ್ಯಾಲ್ಯೂ ಏನು? 132. ಓಕೆ, ಇಂಟು 132 ಮೈನಸ್ ಎ ವ್ಯಾಲ್ಯೂ ಏನಿದೆ? ಎ ವ್ಯಾಲ್ಯೂ 122 ಇದೆ, ಇಲ್ಲಿ 122 ಬರೀತೀನಿ. ಆಮೇಲೆ ಎಸ್ ವ್ಯಾಲ್ಯೂ 132 ಇದೆ, ಮೈನಸ್ ಬಿ ವ್ಯಾಲ್ಯೂ ಏನಿದೆ? ಬಿ ವ್ಯಾಲ್ಯೂ 120 ಇದೆ. ಆಮೇಲೆ ಎಸ್ ವ್ಯಾಲ್ಯೂ ಮತ್ತೆ 132 ಮೈನಸ್ ಸಿ ವ್ಯಾಲ್ಯೂ ಏನಿದೆ ನೋಡ್ರಿ, ಸಿ ವ್ಯಾಲ್ಯೂ 22 ಇದೆ. ಸೊ ಇಲ್ಲಿ ಏನ್ ಬರ್ತೀನಿ? 22 ಅಂತ ಬರೀತೀನಿ. ಓಕೆ, ಸೊ ನಾವ್ ಇಲ್ಲಿ ಒಂದ್ ಸ್ವಲ್ಪ ರೈಟ್ ಸೈಡ್ ತಗೊಳೋಣ. ಓಕೆ, ಸಿ ವ್ಯಾಲ್ಯೂ ಏನು? 22 ಅಂತ ಬರ್ತೀವಿ. ಈಗ ಇಸ್ ಈಕ್ವಲ್ ಟು 132 ಇಂಟು 132 ಅಲ್ಲಿ 122 ಹೋದ್ರೆ ಎಷ್ಟು? 10 ಇಂಟು 132 ಅಲ್ಲಿ 120 ಹೋದ್ರೆ ಎಷ್ಟು? 12. ಓಕೆ, ಆಮೇಲೆ 132 ಅಲ್ಲಿ 22 ಹೋದ್ರೆ ಎಷ್ಟು? 110 ಆಗುತ್ತೆ. ಓಕೆ, ಈಗ ಇದನ್ನ ಏನ್ ಮಾಡ್ಬೇಕು, ನಾವು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕು. ಈಗ 132 ನ ಓಕೆ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋದ್ರೆ, ಓಕೆ, ಸೊ ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ರಫ್ ಕಾಲಮ್ ಇಲ್ಲಿ ಮಾಡ್ಕೊಳ್ಳೋಣ. ಸೊ ದಟ್ ಈಸಿ ಆಗುತ್ತೆ. 132 ನ ಚಿಕ್ಕ ಟೇಬಲ್ ಅಲ್ಲಿ ಹೋದ್ರೆ ಏನಾಗುತ್ತೆ? 2 6 ಜಾ. ಓಕೆ, ಎಷ್ಟು ಉಳಿತು? 1 ಉಳಿತು. ಮತ್ತೆ 2 6 ಜಾ, ಮತ್ತೆ 2 33 ಜಾ. ಓಕೆ, ಆಮೇಲೆ 33 ಟೇಬಲ್ ಅಲ್ಲಿ ಹೋಗುತ್ತೆ. 3 11 ಜಾ, ಆಮೇಲೆ 11 1. ಸೊ ಈಗ 132 ನ ನಾನು ಏನಂತ ಬರೀಬಹುದು? 132 ನ 2 ಇಂಟು 2 ಇಂಟು 3 ಇಂಟು 11, 2 ಇಂಟು 2 ಇಂಟು 3 ಇಂಟು 11. ನೆಕ್ಸ್ಟ್ ಆಮೇಲೆ ಈಗ 10 ನ ಏನಂತ ಬರೀಬಹುದು ನೋಡ್ರಿ. 10 ನ 2 5 ಜಾ, 5 1 ಜಾ ಅಂತ ಬರೀಬಹುದು. ಓಕೆ, 10 ನ ಏನ್ ಬರೀಬಹುದು? 2 ಇಂಟು 5 ಅಂತ ಬರೀಬಹುದು. ನೆಕ್ಸ್ಟ್ ಈಗ ಈ 12 ನ ಏನಂತ ಬರೀಬಹುದು ನೋಡ್ರಿ. ಇಲ್ಲಿ 12 ಇಂದ ತಗೊಂಡ್ರೆ ಚಿಕ್ಕ ಟೇಬಲ್ ಇಂದ ಹೋಗೋಣ. 2 6 ಜಾ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 3 ಜಾ, 3 1 ಜಾ. ಸೊ 12 ನ ಏನಂತ ಬರೀಬಹುದು? 2 ಇಂಟು 2 ಇಂಟು 3 ಅಂತ ಬರೀಬಹುದು. ಓಕೆ, 12 ಆಯ್ತು. ನೆಕ್ಸ್ಟ್ ಈಗ 110 ನ ಏನಂತ ಬರೀಬಹುದು ನೋಡ್ರಿ. 110 ನ ಚಿಕ್ಕ ಟೇಬಲ್ ಇಂದ ಹೋದ್ರೆ 2 5 ಜಾ 10, 1 ಉಳಿತು, ಮತ್ತೆ 2 5 ಜಾ 10. ಓಕೆ,
ನೆಕ್ಸ್ಟ್ ಏನ್ ಮಾಡುತ್ತೆ ಇದು 5 ಟೇಬಲ್ ಅಲ್ಲಿ ಹೋಗುತ್ತೆ 5 11 ಜಾ ಆಮೇಲೆ 11 ಯಾವ ಟೇಬಲ್ ಅಲ್ಲಿ ಹೋಗಲ್ಲ 11 1 11 ಸೊ 110 ಏನಂತ ಬರೀಬಹುದು 2 ಇಂಟು 5 ಇಂಟು 11 ಓಕೆ ಸೊ ಈಗ ಆಮೇಲೆ ಏನ್ ಮಾಡ್ಬಿಡ್ತೀನಿ ಈ ರಫ್ ಕಾಲಮ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ. ಈಗ ನೋಡ್ರಿ ಎರಡು 2 ಇದ್ರೆ 1 2 ಹೊರಗಡೆ ಬಂತು. ಆಮೇಲೆ ಇಲ್ಲೊಂದ್ 3 ಇದೆ ಇಲ್ಲೊಂದ್ 3 ಇದೆ ಸೊ ಎರಡು 3 ಇದ್ರೆ 1 3 ಹೊರಗಡೆ ಬಂತು. ಇಲ್ಲೊಂದ್ 11 ಇದೆ ಇಲ್ಲೊಂದ್ 11 ಇದೆ ಸೊ 11 ಕೂಡ ಹೊರಗಡೆ ಬಂತು. ಆಮೇಲೆ ಇಲ್ಲೊಂದ್ 2 ಇದೆ ಇಲ್ಲೊಂದ್ 2 ಇದೆ 2 ಕೂಡ ಹೊರಗಡೆ ಬಂತು. ಆಮೇಲೆ ಇಲ್ಲೊಂದ್ 5 ಇದೆ ಇಲ್ಲೊಂದ್ 5 ಇದೆ ಅವಾಗೂ ಒಂದ್ 5 ಹೊರಗಡೆ ಬಂತು. ಇನ್ನು ಇದೊಂದು 2 ಇದೊಂದು 2 ಎರಡು 2 ಇದ್ರೆ ಇನ್ನೊಂದು 2 ಹೊರಗಡೆ ಬಂತು. ಸೊ ಈಗ ನಿಮಗೆ ಎಲ್ಲವೂ ಪೇರ್ ಅಲ್ಲಿ ಇರೋದ್ರಿಂದ ಎಲ್ಲವೂ ರೂಟ್ ಹೊರಗಡೆ ಬಂದ್ಬಿಡ್ತು. ಈಗ ರೂಟ್ ಒಳಗೆ ಏನೂ ಇಲ್ಲ ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡೋಣ. ಈಗ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ 2 3 6 ಇದಿಷ್ಟು ಎಷ್ಟಾಗುತ್ತೆ 2 3 6 6 2 12 12 5 60 62 120 ಓಕೆ ಈ 11 ಆಸ್ ಇಟ್ ಈಸ್ ಬಿಟ್ಟಿದ್ದೀನಿ. ಆಮೇಲೆ ಉಳ್ಕಿದ ನಂಬರ್ ಮಲ್ಟಿಪ್ಲೈ ಮಾಡಿ 2 3 6 6 2 12 12 5 60 62 120 ಈಗ ಮಲ್ಟಿಪ್ಲೈ ಮಾಡೋಣ. ಈಗ 11 0 0 11 2 22 2 ಕ್ಯಾರಿ 11 1 11 11 ಪ್ಲಸ್ 2 13 ಸೊ 1320 ಮೀಟರ್ ಸ್ಕ್ವೇರ್ ಆಯ್ತು. ಓಕೆ ಸೊ ಇದು ಬಂದ್ಬಿಟ್ಟು ಏನ್ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಏರಿಯಾ ಆಫ್ ದ ವಾಲ್ ಗೊತ್ತಾಯ್ತು. ಓಕೆ ಏರಿಯಾ ಆಫ್ ದ ವಾಲ್ ಓಕೆನಾ ಈಗ ಏರಿಯಾ ಆಫ್ ದ ವಾಲ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡೋಣ. ಈಗ ಅವ್ರ ಕ್ವಶನ್ ಕೇಳಿದ್ ನೋಡ್ರಿ ಓಕೆ ಈ ಕ್ವಶನ್ ಕೇಳಿದ್ ನೋಡ್ರಿ ದ ಅಡ್ವರ್ಟೈಸ್ಮೆಂಟ್ ಈಲ್ಡ್ ಅಂಡ್ ಅರ್ನಿಂಗ್ ಆಫ್ ರುಪೀಸ್ 5000 ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಒಂದ್ ವರ್ಷಕ್ಕೆ 5000 ಪರ್ ಮೀಟರ್ ಸ್ಕ್ವೇರ್. ಫಸ್ಟ್ ಏನ್ ಮಾಡೋಣ ಇಲ್ಲಿ ನಾನು ಫಾರ್ 1 ಇಯರ್ ಅಂದ್ರೆ ನಥಿಂಗ್ ಬಟ್ ಏನು 12 ಮಂತ್ಸ್ 12 ಮಂತ್ಸ್ ಬರ್ಕೊಳೋಣ. ಓಕೆ ಅವ್ರು ಏನ್ ಹೇಳ್ತಾರೆ ಮೀಟರ್ ಸ್ಕ್ವೇರ್ ರುಪೀಸ್ ಒಂದು ಮೀಟರ್ ಸ್ಕ್ವೇರ್ಗೆ ನಾವು ಎಷ್ಟು ಪೇ ಮಾಡಬೇಕು 5000 ರುಪೀಸ್ ಪೇ ಮಾಡಬೇಕು 12 ಮಂತ್ಸ್ಗೆ. ಓಕೆ ಈಗ ನಮ್ಗೆ ಆ ವಾಲ್ ಎಷ್ಟಿದೆ ಟೋಟಲ್ ಬಂದ್ಬಿಟ್ಟು 1320 ಮೀಟರ್ ಸ್ಕ್ವೇರ್ ಇದೆ. ಸೊ 1320 ಎಷ್ಟಾಗುತ್ತೆ ಗೊತ್ತಿಲ್ಲ ಅದನ್ನ ಎಕ್ಸ್ ಅನ್ಕೊಳ್ಳೋಣ. ಓಕೆ 1 ಮೀಟರ್ ಸ್ಕ್ವೇರ್ 5000 ಅಂದ್ರೆ 1320 ಎಕ್ಸ್ ಅನ್ಕೊಂಡ್ರೆ ಇದನ್ನ ಏನ್ ಮಾಡೋಣ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಯ್ತು 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1320 ಇಂಟು 5000 ಆಗುತ್ತೆ. ಓಕೆ ಈಗ ಮಲ್ಟಿಪ್ಲೈ ಮಾಡಿದ್ರೆ ಈ 0 ಬಿಟ್ಬಿಡ್ರಿ 5 ನ ಮಲ್ಟಿಪ್ಲೈ ಮಾಡಿ ಫಸ್ಟ್ 5 0 0 5 2 10 1 ಕ್ಯಾರಿ 5 3 15 15 ಪ್ಲಸ್ 1 16 5 1 5 5 ಪ್ಲಸ್ 1 6 ಓಕೆ ಈಗ 3 zeros ಇಲ್ಲಿದೆ ಸೊ ಆ 3 zeros ನ ಇಲ್ಲಿ ಆಡ್ ಮಾಡೋಣ. ಸೊ ಟೋಟಲ್ ಎಷ್ಟಾಯ್ತು ನೋಡ್ರಿ ಇಲ್ಲಿ 66 lakhs rupees ಆಯ್ತು. ಓಕೆ ಸೊ ಇದು ಎಷ್ಟು ಮಂತ್ಸ್ಗೆ 12 ಮಂತ್ಸ್ಗೆ 12 ಮಂತ್ಸ್ಗೆ ಆದ್ರೆ ಇಷ್ಟು ರೆಂಟ್ ಪೇ ಮಾಡಬೇಕು. ಬಟ್ ನಾವು ಹೈಯರ್ ಮಾಡಿದ್ದು ಬರೇ 3 ಮಂತ್ಸ್ಗೆ. ಓಕೆ ಸೊ ಈಗ ಏನ್ ಮಾಡೋಣ 3 ಮಂತ್ಸ್ಗೆ ಫೈಂಡ್ ಔಟ್ ಮಾಡೋಣ. ಈಗ ಬೇಕಿದ್ರೆ ಮಂತ್ ರುಪೀಸ್. ಓಕೆ ಸೊ ನಾನು ಇಲ್ಲಿ ಸೈಡ್ ತಗೊಂತೀನಿ ಇಲ್ಲಿ ನೋಡಿ ಮಂತ್ ರುಪೀಸ್ ತಗೊಳೋಣ. ಈಗ ನಾವು 12 ಮಂತ್ಸ್ಗೆ ಎಷ್ಟು ಪೇ ಮಾಡ್ಬೇಕಂತೆ 66 lakhs rupees ಪೇ ಮಾಡ್ಬೇಕು. ನಮಗ್ ಬೇಕಾದ ರೆಂಟ್ ಬರೀ 3 ಮಂತ್ಸ್ಗೆ 3 ಮಂತ್ಸ್ಗೆ ಆದ್ರೆ ಎಷ್ಟು ಎಕ್ಸ್ ಅಂತ ತಗೊಂತೀವಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ ಸೊ 12 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು 66 lakhs ಆಗುತ್ತೆ. ಈಗ ಎಕ್ಸ್ ಈಕ್ವಲ್ ಟು ಏನಾಯ್ತು 3 ಇಂಟು 66 lakhs divided by 12. ಓಕೆ ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 3 1 3 4 ಈಗ ಮತ್ತೆ 4 ಅಂತ ಕ್ಯಾನ್ಸಲ್ ಮಾಡಿದ್ರೆ 4 1 4 ಎಷ್ಟು ಉಳಿತು 2 ಉಳಿತು 26 ಆಯ್ತು 4 6 24 ಮತ್ತೆ 2 ಉಳಿತು 4 5 20 ಈಗ ಮತ್ತೆ 1 2 3 4 zeros ಸೊ ಎಷ್ಟಾಯ್ತು 1650 5 ಫಾಲೋಡ್ ಬೈ 4 zeros ಆಯ್ತು. ಇದು ನಥಿಂಗ್ ಬಟ್ ಎಷ್ಟಾಯ್ತು 16,50,000 rupees ಆಯ್ತು. ಸೊ ಅವ್ರು ಏನ್ ಮಾಡಬೇಕು ಫಾರ್ 3 months the company
have to pay rent is equal to rupees 16,50,000 rupees. ಓಕೆ, ಇದು ಬಂದು ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ರಿಟರ್ನ್ಸ್ ಫಾರ್ಮುಲಾದು ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ಫಾಲೋ ಮಾಡ್ರಿ. ಅದನ್ನ ಫಾಲೋ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ, ನೀವು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಅದ್ರ ಜೊತೆಗೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟಿರೋದು ಅಪ್ಡೇಟ್ ಇದ್ರೆ, ನಿಮಗೆ ಅದು ಅಪ್ಡೇಟ್ ಬೇಗ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.